ಫಸ್ಟ್ ಮಾತಾಡುವಾಗ ನೀವು ಹೇಳಿದ್ರಿ ಚುನಾವಣೆ ಟೈಮಲ್ಲಿ ನಾನೇ ಒಂಚೂರು ಯಾಮಾರ್ಬಿಟ್ಟೆ ಅಂತ. ಸೊ ಮುಂದಿನ ಚುನಾವಣೆ ಇನ್ನೇನು 1.5 ವರ್ಷ ಸರ್ ಸ್ಟಾರ್ಟ್ ಆಗೋಯ್ತು. ಸೊ ಮುಂದಿನ ಚುನಾವಣೆಗೆ ಏನ್ ಪ್ರಿಪರೇಷನ್ ಮಾಡ್ಕೋತಿದ್ದೀರಿ? ಏನು ಪ್ಲಾನ್ ನಿಮ್ದು? ಮೇಡಮ್, ಈಗ ನಂದೇನು, ನಾನು ಹಿಂದೆ ಅಷ್ಟು ಇದು ಕೆಲಸ ಮಾಡ್ಕೊಂಬಂದಿರೋದು ಇಡೀ ಮನೆ ಜನಗಳಿಗೆ ಗೊತ್ತಿದೆ. ನನ್ನ ಮಂಜಣ್ಣ ಏನು ಅಂತ ಗೊತ್ತಿದೆ. ಇವತ್ತು ಅಲ್ಲಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ಈ ಥರ ಆಯ್ತಪ್ಪ ಇವೆಲ್ಲ ಮಾಡ್ಕೊಡ್ತೀನಿ, ನೀನು ಕೆಲಸ ನಿಂತೋಗಿರೋವೆಲ್ಲ ಅಂತ ಹೇಳಿರು. ನನಗೆ ಯಾವತ್ತು ನನಗೆ ಅಧಿಕಾರ, ನನಗೆ ಒಂದೇ ಒಂದು ಪೈಸದ್ದು ನಾನು ನಿಮ್ಮ ಮುಖೇನ ಒಂದು ಇದ್ರಾಗ ಹೇಳ್ತೀನಿ ಅಂದರೆ ₹1 ನಾನು ಇವತ್ತು ಇಲ್ಲಿ ಕಾಂಗ್ರೆಸ್ಗೆ ಬಂದು 1.5 ಕೋಟಿ ಖರ್ಚು ಮಾಡ್ಕೊಂಡೆ ಇಲ್ಲಿಗಾಲೆ. ಬರೀ ಒಂದು 18-19 ಫಂಕ್ಷನ್ಗಳು ಮಾಡಿದ್ದೀನಿ. ಎಲ್ಲ ನಂದೇ. ₹100 ಒಬ್ಬರದ್ದು ಹಾಕ್ಸಲ್ಲ. ನಾನು ಎಲ್ಲಿದ್ರು ನಾನೇ ಖರ್ಚು ಮಾಡೋದು. ಅವ್ರ ಕಡೆಯಿಂದ ಒಂದೇ ಒಂದು ಕಾಪಿನೂ ನಾನು ಅವ್ರ ಇವತ್ತು ಕಾಂಗ್ರೆಸ್ಸಲ್ಲೂ ನಾನು ಕೊಡ್ದಿಲ್ಲ. ನನಗೆ ಇಲ್ಲಿ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಬೇಕು. ನೀನು ಒಂದ್ ದಿವಸ ಕರೆದು ಇವತ್ತರೆಗೂ ನಾನು ಒಬ್ಬನ್ನೇ ಅಲ್ಲ, ಬೆಂಗಳೂರೊಳಗೆ 12 ಇವತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅವರಲ್ಲ, ನೀನು ಕರೆದು ಅವರು ಕೋಟಿಗಳು ಖರ್ಚು ಮಾಡ್ಕೊಂಡಿದಾರಲ್ಲ, ಯಾರಿಗಾದ್ರೂ ಕರೆದು ನಿಮ್ಗೇನು ಕೆಲಸ ಏನು, ನಿಮ್ಗೇನು ಆಗ್ಬೇಕು ಅಂತ ಯಾವತ್ತನ ಇವತ್ತು ಪಕ್ಷ ಹೆಂಗ್ ಸಂಘಟನೆ ಮಾಡ್ತೀವಿ. ಆಮೇಲೆ ಯಾರಿಗಾದ್ರೂ ಒಬ್ಬ ಕಾರ್ಯಕರ್ತರುಗಳಿಗೆ 20-30 ವರ್ಷ 40 ವರ್ಷ ದುಡ್ದವ್ರಲ್ಲ, ಆ ಕಾರ್ಯಕರ್ತೆಗೆ ಏನಾನ ಒಂದು ಡೈರೆಕ್ಟರ್ ಮಾಡವ್ರ, ಒಂದು ಇದು ಮಾಡವ್ರ, ಯಾರಿಗೋ ಒಬ್ಬೊಬ್ರು ಚೇಲಾಗಳಿಗೆ ಒಂದೊಂದು ಚೇರ್ಮನ್ ಮಾಡ್ಕೊಂಬಿಟ್ಟು ಅವ್ರವ್ರು ಹಿಂದೆ 24 ಗಂಟೆ ಹಿಡಿತಾರಲ್ಲ ಅಂಥವ್ರಿಗೆ ಮಾಡ್ಕೊಂಬಿಟ್ಟು ಬೇರೆ ನಿಯತ್ನಾಗಿರೋರು ಹಂಗೆ ಬಿದ್ದವ್ರೆ. ಅಧಿಕಾರ ಇಲ್ದಾಗ ನಮ್ಮ ಕಾರ್ಯಕರ್ತಗಳು ನಮ್ಗೆ ಏನು ಪಿಲ್ಲರು ಫೌಂಡೇಶನ್ನು ನಮ್ಮ ಇದು ಅದು ಅಂತ ಹೇಳ್ತಾರೆ. ಯಾರನ್ನ ಕಾರ್ಯಕರ್ತರನ್ನ. ಅಧಿಕಾರ ಬಂದ್ಮೇಲೆ ಎಲ್ಲ ಈ ಅಧಿಕಾರಿಗಳು ರೌಂಡ್ ಅಪ್ ಮಾಡ್ಕೊಂತಾರೆ ಇವ್ರನ್ನ, ರಾಜಕಾರಣಿಗಳನ್ನ. ಇಲ್ಲಿ ನಮ್ಮಂತ ಕಾರ್ಯಕರ್ತರುಗಳು ಯಾರು ಹೋಗಕ್ಕೆ ಬಿಡಲ್ಲ, ಅಲ್ಲಿ ಹತ್ರಕ್ಕೆ ಬಿಟ್ಕೊಳಲ್ಲ. ಇವ್ರೇ ಇರ್ತಾರಲ್ಲ, ಈ IAS KAS ಇವ್ರು ರೌಂಡ್ ಅಪ್ ಮಾಡ್ಕೊಂತಾರ ಅವ್ರನ್ನ, ಯಾರನ್ನ ಮಂತ್ರಿಗಳನ್ನ. ಇವ್ರ ಕಾರ್ಯಕರ್ತ ಹಿಂಗೆ ಬಿದ್ದಿರೋದೆ. ಅವ್ರಿಗೇನು ಹಂಗೆ ನಾವು ದುಡ್ದು ಅವ್ರು ಹಂಗೆ ಹೋಗೋದೆ. ಮತ್ತೆ ಹೆಂಗೆ ಎಲೆಕ್ಷನ್ ಏನು ಇವಾಗ ಆಯ್ತು, 3.5 ವರ್ಷ ಆಯ್ತು. ಇನ್ನೊಂದು ಏನ್ ಮಾಡ್ತಾರೆ, ಇವತ್ತರೆಗೂ ಒಬ್ರಿಗೂ ಡೈರೆಕ್ಟರ್ ಮಾಡಿಲ್ಲ. ಇನ್ನು ಹೆಂಗ್ ಸರ್ ನಾವು ಸಂಘಟನೆ ಮಾಡೋದು ಹೆಂಗೆ? ಇವತ್ತು ಉದಾಹರಣೆಗೆ ನಾನು ಇವತ್ತು ಇಷ್ಟೆಲ್ಲ ನಾನು ಇಷ್ಟ ತರ ಹೇಳಿದ್ರು ಕೂಡ ಇವತ್ತು ಒಂದು ಕಿವಿಗೆ ಹಾಕೊಂಡಂಗೆ ಇವರು ಇದ್ರೆ ಏನಿದು ಅರ್ಥ? ಇದು ನನ್ನ ಇದಕ್ಕೆ ಹೇಳ್ತಾ ಇಲ್ಲ. ಇಲ್ಲ ನನಗೇನು ಡೈರೆಕ್ಟರ್ ಕೊಡಿ, ಇಲ್ಲ ಚೇರ್ಮನ್ ಕೊಡಿ, ನನಗೆ ಬೇಡಪ್ಪ, ನನಗೆ ಯಾವುದು ಬೇಡ. ಕಾಂಗ್ರೆಸ್ ಬಗ್ಗೆ ಒಂಚೂರು ಅಸಮಾಧಾನ ಇದ್ದಂಗೆ ಇದ್ದೀರಲ್ಲ ಸರ್ ನೀವು? ಕಾಂಗ್ರೆಸ್ ಇರೋದು ಹೇಳ್ತೀನಿ ಮೇಡಮ್. ನಾನು ಕಾಂಗ್ರೆಸ್ ಆಗ್ಲಿ ಯಾರೇ ಆಗ್ಲಿ ನೋಡು, ಒಳ್ಳೆ ಕೆಲಸ ಒಳ್ಳೇದು ಅಂತ ಹೇಳಲೇಬೇಕು. ಎಲ್ಲಾರನ್ನು ಒಂದೇ ಇದು ಮಾಡಬಾರ್ದು. ಕೆಟ್ಟವ್ರು ನೀವು ಮಾಡೋ ಸರಿ ಇಲ್ಲ ಅಂತ ಹೇಳಲೇಬೇಕು ಮೇಡಮ್. ಕಾಂಗ್ರೆಸ್ ಅಂತಲ್ಲ, ನಾವೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮನ್ನು ಬಹಳ ಚೆನ್ನಾಗಿ ಇದು ಮಾಡ್ತಾರೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ನಾವು ಅಲ್ಲೇ ಸುಮಾರು 18-20 ವರ್ಷ ಎಲ್ಲ ಇದ್ದವರು ಚೆನ್ನಾಗಿ ಎಲ್ಲಿ ಗುರ್ತಿಡ್ತಾರೆ ಮಾಡ್ತಾರೆ. ಮತ್ತೆ ಪ್ರಯೋಜನ ಏನು ಬಂತು? ನಾನು ಒಬ್ಬಂದಲ್ಲ, ನನ್ನ ಒಬ್ಬನಿಗಾದ್ರೆ ಏನೋ ಅನ್ಬೋದು. ಜನ ಇವತ್ತು 4-5 ಲಕ್ಷ ಜನ ಇದೆ ಇಲ್ಲಿ. JDS ಒಂಥರ ನಿಮ್ ತವ್ರ ಮನೆ ಇದ್ದಂಗೆ. ಕುಮಾರಸ್ವಾಮಿ ಸರ್ ಮತ್ತೆ ದೇವೇಗೌಡರ ಅಪ್ಪಾಜಿ ನಿಮ್ ಜೊತೆ ಎಷ್ಟು ಬಾಂಡಿಂಗ್ ಅಲ್ಲಿ ಇದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಆ ತವ್ರ ಮನೆನ ಬಿಟ್ಟು ಇವಾಗ ನೀವು ಕಾಂಗ್ರೆಸ್ ಬಂದ್ಬಿಟ್ರಿ. ಏನಕ್ಕೋಸ್ಕರ ಬಂದ್ರಿ? ಆ ಟೈಮಲ್ಲಿ ಆಕ್ಚುಲಿ ಏನಾಯ್ತು? ಬೇಜಾರಾಯ್ತಾ? ಇಲ್ಲ, ಯಾವುದೇ ತರ ಸಣ್ಣದು ಬೇಜಾರಿಲ್ಲ. ಅವ್ರ ಬಗ್ಗೆ ನಾನು 5 ವರ್ಷ ನಾನು ಅಲ್ಲಿ ಶಾಸಕನಾಗಿದ್ದಾಗ ಈ ಕರ್ನಾಟಕದಲ್ಲಿ ಹೈಯೆಸ್ಟ್ ದುಡ್ಡು ಕೊಟ್ಟಿದ್ದೆ ದಾಸರಳ್ಳಿಗೆ. 650 ಕೋಟಿ ಫಸ್ಟ್ ನಂದೇ, ಎರಡನೇದು RR ನಗರ. ಅಷ್ಟು ಅನುದಾನ ಕೊಟ್ಟಿದ್ದೆ ಅವರು. ನಮಗೂ ಅವ್ರಿಗೂ ಯಾವುದೇ ತರ ಒಂದು ಇಲ್ಲ ನಮ್ಗೆ. ಅದರಿಂದ ನಾನು ಕ್ಷೇತ್ರ ಅವಲೇ ಹೇಳಿದೆ ಸ್ಟಾರ್ಟಿಂಗ್ಗೆ, ಕ್ಷೇತ್ರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು. ಅಣ್ಣನಿಗೆ ಹೇಳ್ಬಿಟ್ಟು, ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬಿಟ್ಟು, ಹಿಂಗೆ ಇಷ್ಟು ದುಡ್ಡು ತಂದಿದ್ದೀನಿ ಅಣ್ಣ, ದುಡ್ಡು ವಾಪಸ್ ಹೋಗ್ಬಿಟ್ರೆ ಜನಗಳಿಗೆ ನಾನು ಇದಾಗ್ತದೆ, ಅದನ್ನ ಹೇಳ್ದೆ. ಅವರು ಯೋಚನೆ ಮಾಡಿ, ಇಲ್ಲ ನೀನು ಜನಗಳ ಬಗ್ಗೆ ಅಷ್ಟೊಂದು ಕಾಳಜಿ ಇಟ್ಕೊಂಡಿದ್ದಿ ಅವತ್ತಿಂದನೂ ಅಷ್ಟೇ, ನೀನು ಆಯ್ತಪ್ಪ, ನೀನು ಎಲ್ಲೂ ಅದೇ ಜನಗಳು ಒಳ್ಳೇದಾಗದ್ರು ನೀನು ಮಾಡಪ್ಪ ಅಂತ ಹೇಳಿ ಪರ್ಮಿಷನ್ ಕೊಟ್ರು. ನಾನು ಪರ್ಮಿಷನ್ ತಗೊಂಡು ಬಂದಿದ್ದು. ನಾನು ಏಕಾಏಕಿ ಅಲ್ಲಿಂದ ಬಿಟ್ಟು ನೆಟ್ಟು ಬಂದು ಸೇರ್ಕೊಂಡ್ಲ. ಇಲ್ಲ ನಾನು ಅಧಿಕಾರಕ್ಕೆ ಇಲ್ಲ ಇನ್ನೊಂದು ಮತ್ತೊಂದು ಇಲ್ಲಿ ಬಂದು 1.5 ಕೋಟಿ ಖರ್ಚು ಮಾಡ್ಕೊಂಡಿದ್ದೀನಿ. ನಾನೇನು ಯಾರ ಇದು ಬೇಡ, ನನಗೆ ಕ್ಷೇತ್ರ ಜನ ಇಂಪಾರ್ಟೆಂಟು. ಜನ ನಮ್ಮಂತ ಒಂದು ಬಡಸ್ತಾನ ಒಂದು ಸಣ್ಣ ಹುದ್ದೆಗಿದ್ದವ್ರನ್ನ MLA ಮಾಡಿದ್ದಾರೆ ಅಂದ್ರೆ ನಾವು ಹೆಂಗ್ ಉಳಿಸ್ಕೊಬೇಕು, ಹೆಂಗ್ ನಡ್ಕೊಬೇಕು, ಹೆಂಗ್ ಉಳಿಸ್ಕೊಬೇಕು. ಅದಕ್ಕೆ ಇವತ್ತು ಬೆಳಿಗಿನ ಸಾಯಂಕಾಲ ತನಕ ಜನಗಳ ಜೊತೆಗೆ ನಾನು ಇವತ್ತು ಖಾತೆ ಕಂದಾಯಗಳು ಅದು ಇದು BWSSP. ಇವತ್ತು BWSSP ನಾನು MLA ಇದ್ದಾಗ ಕಾವೇರಿ 5 ಅಂತ ಇವತ್ತು 5 ಹಳ್ಳಿಗೆ ಈ ಕಡೆ ತಗೊಂಬಂದಿದ್ದೀನಿ. ಇಲ್ಲೇ ಮಲ್ಸಂದ್ರ ಪೈಪ್ ಲೈನ್ಗೆ 16 ಇಂಚು ಒಂದು ವಾಲ್ ಹಾಕ್ಸಿದ್ದೀನಿ.
ಈ ಭಾಗ ನಮ್ಮ ಭಾಗೆಲ್ಲ ಕಾವೇರಿದು ಪ್ರಾಬ್ಲಮೇ ಇಲ್ಲ, ಹಂಗ್ ಮಾಡಿ ಇಕ್ಕಿದೀನಿ. ಫ್ಯೂಚರ್ಗೆ ನಾನು ಅದು ಮಾಡಿದ್ದೆ. ಇವತ್ತು ಹೆಂಗದೆ ಗೊತ್ತಾ, ಇವತ್ತು ನಮ್ಮ ಕ್ಷೇತ್ರ ಇಲ್ಲ ನೀರಿನ ಟ್ಯಾಂಕರ್ಗಳಿಗಂತೂ ಸಿಕ್ಕಾಪಟ್ಟೆ ಓಡಾಡೋ, ಈ ಒಂದ್ ಟ್ಯಾಂಕರ್ ಇಲ್ಲ. ಆದ್ರೂ ಮುಂದಿನ ಫ್ಯೂಚರ್ಗೆ ಇಟ್ಕೊಂಡು ನಾನು ಅವೆಲ್ಲ ಮಾಡ್ಕೊಟ್ಟಿದ್ದೀನಿ. ಇವತ್ತು ಎಲ್ಲಾರ್ಗು ಅವಾಗ್ಲೇನೆ ಸ್ಯಾನಿಟರಿ ಮಾಡಿಸ್ದೆ. ಒಂಟೇನು ವಿಲೇಜ್, ಒಬ್ಬಿಗೆರೆ, ಕಮ್ಮೊಂಡಹಳ್ಳಿ, ಶೆಟ್ಟಿಹಳ್ಳಿ, ಕಿರ್ಲೋಸ್ಕರ್ ಲೇಔಟು, ಸಿಡದಹಳ್ಳಿ, ಆ ಭಾಗ ಎಲ್ಲಾನು ನಾನು ಅವಾಗ್ಲೇನೆ ಕಾವೇರಿ ವಾಟರ್ ಲೈನು, ಇದು UGD ವಾಟರ್ ಲೈನು ಅವತ್ತೇನೆ ನೀರು ತಂದು ಅಂತ ಇದ್ರಾಗೂ ತಂದು ಒಂದ್ ಸ್ವಲ್ಪ ನೀರು ಟೆಸ್ಟಿಂಗು ಕೊಟ್ಬಿಟ್ಟೆ ಅವಾಗ್ಲೇನೆ. ಅದನ್ನ ಈಗ ಅದನ್ನ ಹಾಕ್ಕೊಂಡು ಫೋಟೋ ಹೊಡ್ಸ್ಕೊಂಡು ತಿರುಗ್ತಾವ್ರ. ಏನೇ ತಿರುಗಿದ್ರು ಈ ಕ್ಷೇತ್ರ ಜನಗಳಿಗೆ ಎಲ್ಲ ಅಫಿಷಿಯಲ್ಸ್ ಇದ್ದಾರೆ, ಜನಗಳಿಗೆ ಗೊತ್ತು ಇಂಥ ಕೆಲಸ ನಾನು ಮಾಡ್ಕೊಂಡ್ ಬಂದಿರೋದು.